Good morning, dear students and friends. Welcome back to ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿ. ಸ್ನೇಹಿತರೆ, ನಿಮಗೆಲ್ಲ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಾವು ನಮ್ಮ ಸೋಷಿಯಲ್ ಸೈನ್ಸ್ ಸೀರೀಸನ್ನು ನಡೀತಾ ಇದ್ದೀರಿ. ಅದರಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಮೊದಲನೇ ಪಾಠಿನ ಭಾರತಕ್ಕಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರ ಉಪಾಯಗಳು ಎಂಬ ಒಂದು ಪಾಠದ ಮೊದಲನೇ ಪಾಠನ ನಾವು ಆಲ್ರೆಡಿ ನೋಡಿದ್ದೀವಿ. ಆ ಮೊದಲನೇ ಪಾಠದೊಳಗೆ ವಿಡಿಯೋದೊಳಗೆ ಏನೇನು ಮಾಡಿದ್ವಿ ಅಂದ್ರೆ ಕೋಮುವಾದ, ಪ್ರಾದೇಶಿಕವಾದ, ಅನಕ್ಷರತೆ, ಭ್ರಷ್ಟಾಚಾರ ಮತ್ತು ಲಿಂಗ ತಾರತಮ್ಯವನ್ನು ಮೊದಲನೇ ಪಾಠದೊಳಗೆ ಕಲ್ತಿದ್ವಿ. ಅದೇ ಪಾಠಕ್ಕೆ ಸಂಬಂಧಪಟ್ಟಂತೆ ನಾನು ಎರಡನೇ ವಿಡಿಯೋ ಮಾಡ್ತಾ ಇದ್ದೀನಿ. ಅದರೊಳಗೆ ಏನಂದರೆ ಇವತ್ತು ಲಿಂಗತ್ವ, ಅಸಂಖ್ಯಾತರು, ಅಲ್ಪಸಂಖ್ಯಾತರು, ಆರ್ಥಿಕ ಅಸಮಾನತೆ, ಜನಸಂಖ್ಯಾ ಸ್ಫೋಟ, ಬಡತನ, ಲಾಭಕೋರತನ, ಕಳ್ಳ ಸಾಗಾಣಿಕೆ ಬಗ್ಗೆ ಇವತ್ತೇನು ಮಾಡೋಣ ನಾವು ನೋಡೋಣ. ಮಿಕ್ಕಿರೋ 6 ಪಾಠಗಳ ಬಗ್ಗೆ. ಇದು ಎರಡನೇ ಪಾಠ್ರಿ ಅವು ಏನು ಆ ಪಾಠಕ್ಕೆ ಸಂಬಂಧಪಟ್ಟಂಗೆ. ಹೌದಾ? ಬರ್ರಿ. ಹಾಗಾದ್ರೆ ಮೊದಲು 6 ನೋಡಿದ್ದೀವಿ. ಈಗ 5 ನೋಡಿದ್ದೀವಿ. ಈಗ 6ನೇದು ಏನಂದ್ರೆ ಲಿಂಗತ್ವ, ಅಲ್ಪಸಂಖ್ಯಾತರು ಅಂದರೆ ಏನು ಅಂತೇಳಿ ನೋಡೋಣ. ಹಂಗಂದ್ರೆ ಏನಂದ್ರೆ ದೈಹಿಕವಾಗಿ, ಮಾನಸಿಕವಾಗಿ ತಮ್ಮ ಜನನಾಂಗದ ವಿರುದ್ಧ ಭಾವನೆ ಉಳ್ಳ ಸಮುದಾಯದ ವ್ಯಕ್ತಿಗಳನ್ನು ಲಿಂಗತ್ವ, ಅಲ್ಪಸಂಖ್ಯಾತರು ಎನ್ನುವರು. ಅಥವಾ ಇವರನ್ನು ಏನಂತೇಳಿ ಕರೀತಾರೆ ಅಂದರೆ ಅರ್ಧನಾರಿಗಳು ಎಂದು ಸಹ ಎಂದು ಕರೆಯುವುದು ಬಹಳ ಸೂಕ್ತವೆಂತೇಳಿ ಅಕ್ಕೈ ಪದ್ಮಸಾಲಿ ಎಂಬುವರು ಏನು ಮಾಡಿದರು, ಈ ವರ್ಡನ್ನು ನೀಡಿದ್ದಾರೆ. ಹಾಗಾದ್ರೆ ಅವರು ಈ ರೀತಿಯಾಗಿ ಕಾಣ್ತಾರೆ. ಹೌದಾ? ಬರ್ರಿ. ಈಗ ಈ ಅಲ್ಪಸಂಖ್ಯಾತರ ಸಬಲೀಕರಣಕ್ಕೆ ಸರ್ಕಾರ ಕೈಗೊಂಡಂಥ ಅಥವಾ ಇವರ ಸಬಲೀಕರಣಕ್ಕೆ ಸರ್ಕಾರ ಕೈಗೊಂಡ ಕ್ರಮಗಳು ಯಾವ್ಯಾವು ಅಂದ್ರೆ, ಒಂದನೇದು ಲಿಂಗತ್ವ, ಅಲ್ಪಸಂಖ್ಯಾತ ವ್ಯಕ್ತಿಗಳ ಸಂರಕ್ಷಣಾ ಕಾಯ್ದೆ 2019 ಜಾರಿಗೆ ಮಾಡಿದ್ದಾರೆ. ಯಾರೊಬ್ಬರು ಲಿಂಗತ್ವ, ಅಲ್ಪಸಂಖ್ಯಾತ ವ್ಯಕ್ತಿಗಳನ್ನು ಕುಟುಂಬದಿಂದ ಬೇರ್ಪಡಿಸುವಂತಿಲ್ಲ. ಅವರ ಕುಟುಂಬದವರು ಯಾರೂ ಕೂಡ ಅವ್ರನ್ನ ಹೊರಗಾಕುವಂತಿಲ್ಲ. ಅವರು ಏನಾದರೂ ತೃತೀಯ ಲಿಂಗಿಗಳಾಗಿದ್ದರೆ ಅವ್ರನ್ನ ಮನೆಯಿಂದ ಬಲವಂತದಿಂದ ಹೊರಗಾಕಂಗಿಲ್ಲ. ಅಷ್ಟೇ ಅಲ್ಲ, ಅವ್ರನ್ನ ಮನೆಯಿಂದ ಆಗಲಿ, ಸಮುದಾಯದಿಂದ ಆಗಲಿ ಅಥವಾ ಗ್ರಾಮದಿಂದ ಕೂಡ ಹೊರಗಾಕುವಂತಿಲ್ಲ. ಅದು ಒಂದು ಕೂಡ ಶಿಕ್ಷಾರ ಅಪರಾಧವಾಗಿರ್ತದೆ ರೀ. ಅದೊಂದು ದೊಡ್ಡ ಕ್ರೈಮ್ ಆಗಿರ್ತದೆ, ಅಫೆನ್ಸ್ ಆಗಿರ್ತದೆ ಅದು. ಹಾಗಾಗಿ ಅವರನ್ನು ಯಾರೂ ಹೊರಗೆ ಹಾಕಂಗಿಲ್ಲ. ನೆಕ್ಸ್ಟು ಸ್ಮೈಲ್ ಅನ್ನೋ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಇವ್ರ ಸಲುವಾಗಿ. ಮತ್ತು ಏನಂದ್ರೆ ಇಂಥ ಜನರಿಗಾಗಿನೇ ಇವರ ಕಲ್ಯಾಣಕ್ಕಾಗಿ ಸಮಗ್ರ ಪುನರ್ವಸತಿ ಯೋಜನೆಯನ್ನು ಏನು ಮಾಡಿದ ಜಾರಿಗೆ ತರಲಾಗಿದೆ ರೀ. ಹೌದಾ? ಈ ಲಿಂಗತ್ವ, ಅಲ್ಪಸಂಖ್ಯಾತ ವ್ಯಕ್ತಿಗಳಿಗಾಗಿ ರಾಷ್ಟ್ರೀಯ ಪರಿಷತ್ ರಚನೆಯನ್ನು ಮಾಡಲಾಗಿದೆ ರೀ. ಇವರಿಗಾಗಿ ನ್ಯಾಷನಲ್ ಪೋರ್ಟಲ್ ಫಾರ್ ಟ್ರಾನ್ಸ್ಜೆಂಡರ್ಸ್ ಅಂತೇಳಿ ರೂಪಿಸಲಾಗಿದೆ ರೀ. ಟ್ರಾನ್ಸ್ಜೆಂಡರ್ಸ್ ಅಂತೇಳಿ ಕರಿತೀವಿ ನಾವು ಇಂಗ್ಲೀಷ್ ಒಳಗೆ ಇವ್ರನ್ನ. ಹೌದಾ? ಗರಿಮಾ ಗೃಹ ಎಂಬ ಹೆಸರಿನ ಆಶ್ರಯ ಮನೆಗಳ ಯೋಜನೆಗಳನ್ನು ಕೂಡ ಇವರಿಗಾಗಿ ತರಲಾಗಿದೆ. ಅಂಥವರಿಗಾಗಿನ ಸಪ್ರೇಟಾಗಿ ಗರಿಮಾ ಗೃಹ ಅಂತೇಳಿ ಇವರಿಗೆ ಏನು ಮಾಡ್ತೀವಿ, ಮನೆಗಳನ್ನು ಕೊಡ್ತಾರೆ ಇವರಿಗೆ. ಮತ್ತು ಕರ್ನಾಟಕ ಸರ್ಕಾರ ಕೂಡ ಇದರಲ್ಲಿ ಏನು ಮಾಡ್ತದೆ ಅಂದರೆ ಇವರಿಗೆ ಸಾಕಷ್ಟು ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಅದು ರಾಜ್ಯ ನೀತಿ 2017 ಜಾರಿಗೊಳಿಸಲಾಗಿದೆ ರೀ. ಶಿಕ್ಷಣ, ಸರ್ಕಾರಿ ಉದ್ಯೋಗ, ಚುನಾವಣೆಗಳಲ್ಲಿ ಅವಕಾಶವನ್ನು ಇವರಿಗೆ ಕಲ್ಪಿಸಲಾಗಿದೆ, ಸಪ್ರೇಟು ಜೆಂಡರ್ ಮೈನಾರಿಟೀಸ್ಗೆ. ಓಕೆ. ನೆಕ್ಸ್ಟು ರಾಜ್ಯ ಸರ್ಕಾರಿ ಉದ್ಯೋಗಗಳ ನೇಮಕಾತಿಯಲ್ಲಿ 1% ಏನು ಮಾಡಿದ್ದಾರೆ ಅಂದರೆ ಇವರಿಗೆ ಏನು ಮಾಡಿದ್ದಾರೆ, ಮೀಸಲಾತಿಯನ್ನು ಕೊಡಲಾಗಿದೆ ರೀ. ಇದು ಇವ್ರ ಬಗ್ಗೆ ಆಯಿತು. ಈಗ ನೆಕ್ಸ್ಟು ಏನಂದ್ರೆ 7ನೇದು ಆರ್ಥಿಕ ಅಸಮಾನತೆ ಅಂದರೆ ಏನು? ಆರ್ಥಿಕ ಅಸಮಾನತೆ ಅಂದರೆ ಏನಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರವನ್ನು ಆರ್ಥಿಕ ಅಸಮಾನತೆ ಅಂತೇಳಿ ಕರೀತಾರೆ. ಅವ್ರ ನಡುವಿನ ಅಂತರವನ್ನು. ಹೌದಾ? ಬಡವರು ಮತ್ತು ಶ್ರೀಮಂತರ ನಡುವಿನ ಈ ರೀತಿ ನೋಡ್ರಿ. ಶ್ರೀಮಂತರು ಹಾಕೊಂತ ಹೋಗೋದು, ಬಡವರು ಹಾಕೊಂತ ಹೋಗೋದು. ಹೌದಾ? ನೆಕ್ಸ್ಟ್ ಇದಕ್ಕೆ ಕಾರಣಗಳು ಏನಂದ್ರೆ, ಒಂದನೇದು ಖಾಸಗಿ ಕ್ಷೇತ್ರದ ಅತ್ಯಂತ ಹೆಚ್ಚಿನ ಮೊತ್ತದ ವೇತನ ಶ್ರೇಣಿ. ಖಾಸಗಿ ಒಳಗೆ ಏನು ಮಾಡ್ತಾರೆ, ಪೇಮೆಂಟು ಜಾಸ್ತಿ ಕೊಡ್ತಾರೆ ಕಂಪೇರ್ ಟು ಗೌರ್ಮೆಂಟ್ ಒಳಗೆ. ಒಂದನೇದು. ಎರಡನೇದು ಏನಂದ್ರೆ ಬಹುರಾಷ್ಟ್ರೀಯ ಕಂಪ್ನಿಗಳ ಕಾರ್ಯಕ್ಷೇತ್ರ ಅಂದರೆ ಬಹುರಾಷ್ಟ್ರೀಯ ಕಂಪ್ನಿಗಳು ಬೇರೆ ಬೇರೆ ದೇಶಗಳಿಗೂ ಏನು ಮಾಡಿದ್ದಾರೆ ಅಂದ್ರೆ ತಮ್ಮ ಒಂದು ಏನಂತಾರೆ ಅದಕ್ಕೆ ಬ್ರಾಂಚಸನ್ನು ಏನು ಮಾಡಿದವು, ಓಪನ್ ಮಾಡಿದವ್ರಿ. ಅಲ್ಲಿ ಅವು ಕೆಲಸವನ್ನು ಮಾಡ್ತಾವೆ. ಮತ್ತು ಮೇಲುಸ್ತರದ ನೌಕರಿಗಳು ಕೂಡ ಕೊಳ್ಳಾಗ್ತದೆ ರೀ. ಹೌದಾ? ಮತ್ತು ಲಾಭ ಮಾಡ್ಕೋತಾನೆ, ಎಲ್ಲರಿಗೂ ಲಾಭ ಆಗ್ಬೇಕು ಅನ್ನೋದು ದೊಡ್ಡ ಇದನ್ನಾಗಿಬಿಟ್ರೆ ಆರ್ಥಿಕ ಅಸಮಾನತೆ ಉಂಟಾಗ್ತದೆ. ಹೆಂಗಾದ್ರೂ ಮಾಡಿ ಲಾಭ ಮಾಡ್ಕೋಬೇಕು. ಮತ್ತು ಭ್ರಷ್ಟಾಚಾರ, ಇವುಗಳು ಭಾಳ ಇಂಪಾರ್ಟೆಂಟ್ ಕಾರಣಗಳು ರೀ. ಹೌದಾ? ಹಾಗಾದರೆ ಇದನ್ನು ನಿಯಂತ್ರಿಸುವ ಕ್ರಮಗಳು ಏನಂದ್ರೆ, ಒಂದನೇದು ಉತ್ತಮ ಆರ್ಥಿಕ ಸುಧಾರಣೆಗಳನ್ನು ಜಾರಿಗೆ ತರೋದು, ಯೋಜನಾಬದ್ಧ ಹಣಕಾಸಿನ ನಿರ್ವಹಣೆ ಮಾಡೋದು ರೀ. ಮತ್ತೇನು ಮಾಡ್ಬೋದು ಅಂದರೆ ಒಳ್ಳೆಯ ತೆರಿಗೆ ವಿಧಾನವನ್ನು ಏನು ಮಾಡ್ಬೋದು, ನಾವು ಜಾರಿಗೆ ತರ್ಬೋದು. ಅದರಿಂದ ಏನಾಗ್ತದೆ, ಆರ್ಥಿಕ ಸಮಾನತೆ ಸಾಧ್ಯ ಆಗ್ತದೆ. ಮತ್ತೇನು ಮಾಡ್ಬೋದು ಅಂದರೆ ಗೃಹ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸೋದು, ಕುಂಬಾರಿಕೆ, ಚಮ್ಮಾರಿಕೆ ಇಂಥವೆಲ್ಲವನ್ನು ಏನು ಮಾಡೋದು ಮತ್ತೆ ಅಭಿವೃದ್ಧಿಪಡಿಸೋದು. ಬೃಹತ್ ಉದ್ಯಮ, ಏಕಸ್ವಾಮ್ಯ ವಲಯಗಳನ್ನು ಸರಿಯಾಗಿ ನಿಯಂತ್ರಿಸಬೇಕು. ಏಕಸ್ವಾಮ್ಯತೆ ಇರ್ತಾ ಹೋಗ್ತೈತೆ ರೀ. ಏಕಸ್ವಾಮ್ಯ ಅಂದರೆ ಒಬ್ಬರೇ ನಡೆಸುವಂಥದ್ದು, ಒಬ್ಬರು ಇಬ್ಬರು. ಈಗ ಫಾರ್ ಎಕ್ಸಾಂಪಲ್ ಸಿಮ್ಗಳು ಅದಾವೆ ನೋಡಿರಿ, 3 ರಿಂದ 4 ಕಂಪ್ನಿಗಳು ಅಷ್ಟೇ ಅದಾವೆ. ಈಗೇನು, ಒಂದು ಜಿಯೋ, ಇನ್ನೊಂದು ಏರ್ಟೆಲು, ಇನ್ನೊಂದು ಏನು ವಡಾಫೋನ್ ಆ್ಯಂಡ್ ಐಡಿಯಾ ಅವ್ರು ಸೇರಿ ಒಂದು ಮಾಡ್ಕೊಂಡು VI ಅಂತೇಳಿ ಮಾಡ್ಕೊಂಡ್ರೆ, ಇನ್ನೊಂದೇನು BSNL. ಇಷ್ಟೇ ಇವೇ ಸಿಮ್ಗಳು. ಇವು ಏಕಸ್ವಾಮ್ಯತೆಯನ್ನು ಸಾಧಿಸಿಕೊಂಡ್ರು ಅಂತ ಅಂಥವ್ರ ಮೇಲೆ ಏನು ಮಾಡಬೇಕು, ನಿಯಂತ್ರಣವನ್ನು ಸರ್ಕಾರ ಹಾಕಲೇಬೇಕಾಗುತ್ತೆ. ಭೂ ಸುಧಾರಣಾ, ಕಾರ್ಮಿಕ ಪರ ಧೋರಣೆಗಳು, ಸಾಮಾಜಿಕ ಭದ್ರತೆಯನ್ನು ಸರ್ಕಾರ ಒದಗಿಸಬೇಕಾಗುತ್ತೆ. ಹೌದಾ? ಈ ರೀತಿಯಾದಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗತ್ತೆ. ಈಗ ಬರೀ 8ನೇದು ಜನಸಂಖ್ಯಾ ಸ್ಫೋಟ ಅಂತೇಳಿ ಆಗಬೇಕಾಗುತ್ತೆ. ಅದು ಸ್ಟೋಟ ಅಂತೇಳಿ ಆಗೈತಿ. ಅದನ್ನು ಪ ಅಂತೇಳಿ ಮಾಡ್ಕೊಂಡ್ಬಿಡ್ರಿ. ಟೈಪಿಂಗ್ ಸ್ವಲ್ಪ ಇದನ್ನಾಗೈತಿ.
ಕರೆಕ್ಟಾಗಿ ಮಾಡ್ಕೊರೋದು. ಜನಸ್ಫೋಟಕ್ಕೆ ಕಾರಣಗಳು ಏನಂದ್ರೆ ಒಂದೇದ್ದು ಜನರ ಪ್ರಮಾಣದಲ್ಲಿ ಏನಾಗೈತೆ ಅಂದ್ರೆ ಮಿತಿ ಮೀರಿದ ಹೆಚ್ಚಳ ಆಗೈತೆ ರೀ. ಜನರ ಪ್ರಮಾಣ ಜಾಸ್ತಿ ಆಗ್ಯದ, ಮರಣ ಪ್ರಮಾಣ ಏನಾಗೈತಿ ಕಡಿಮೆ ಆಗೈತಿ. ಮತ್ತು ಜೀವಿತ ಅವಧಿನೂ ಏನಾಗೈತಿ ಇವತ್ತು ಏರಿಕೆ ಆಗೈತಿ. ಮತ್ತೇನಾಗಿದೆ ಅಂದ್ರೆ ಶಿಶು ಮರಣ ದರದಲ್ಲಿ ಏನಾಗೈತಿ ಇವತ್ತು ಇಳಿಕೆ ಆಗ್ಯದ. ಹಾಗಾಗಿ ಜನನ ಪ್ರಮಾಣ ಜಾಸ್ತಿ ಆಗ್ಯದ. ಜನನ ಪ್ರಮಾಣ ಜಾಸ್ತಿ ಆಗೋದು ಅಷ್ಟೇ ಅಲ್ಲ, ಮರಣ ಪ್ರಮಾಣವೂ ಕಡಿಮೆ ಆಗ್ಯದ. ಇದು ಎಲ್ಲ ಕಾರಣಗಳು ಜನಸಂಖ್ಯಾ ಸ್ಫೋಟಕ್ಕೆ. ನೋಡಿರಿ ಪ್ಲೀಸ್, ಜನಸಂಖ್ಯಾ ಸ್ಫೋಟವನ್ನು ಕರೆಕ್ಟಾಗಿ ಮಾಡ್ಕೊರಿ. ಅದು ಸ್ವಲ್ಪ ಏನು ಟೈಪಿಂಗ್ ಒಳಗೆ ರಾಂಗ್ ಆಗಿದೆ ಅಂತ ಹೇಳ್ತಾ, ಸಮಸ್ಯೆಗಳು ಏನೇನಾಗ್ತಾವೋ ಇದರಿಂದ ಏನೇನು ಸಮಸ್ಯೆ ಉಂಟಾಗ್ತದೆ ಅಂದ್ರೆ ನಿರುದ್ಯೋಗ ಆಗ್ತದೆ, ಬಡತನ ಬರ್ತದೆ, ಅನಕ್ಷರತೆ ಉಂಟಾಗ್ತದೆ. ಮತ್ತೇನಾಗ್ತದೆ ಅಂದ್ರೆ ವಸತಿ ಸೌಲಭ್ಯಗಳು ಬರ್ತಾವೆ. ವಸತಿ ಸೌಲಭ್ಯಗಳ ಸಮಸ್ಯೆ ಉಂಟಾಗ್ತದೆ, ಆರೋಗ್ಯದ ಸಮಸ್ಯೆ ಬರ್ತದೆ. ಮತ್ತೇನಾಗ್ತದೆ ನೀರಿನ ಪೂರೈಕೆ ಸಮಸ್ಯೆಗಳು ಉಂಟಾಗ್ತವೆ. ಯಾವುದರಿಂದ? ಜನಸಂಖ್ಯಾ ಸ್ಫೋಟದಿಂದ. ಹೆಚ್ಚಿನ ಜನಸಂಖ್ಯೆ ಇದ್ರೆ ಇವೆಲ್ಲ ಏನೂ ಕರೆಕ್ಟಾಗಿ ಸಿಗಲ್ಲ, ಹೌದಾ? ಬರ್ರಿ ಈಗ ಇದಕ್ಕೆ ಪರಿಹರಿಸುವ ಕ್ರಮಗಳು ಅಥವಾ ಮಾರ್ಗಗಳು ಏನಂದ್ರೆ ಅಕ್ಷರ ಪ್ರಸರಣ, ಅಂದ್ರೆ ಎಲ್ಲರಿಗೂ ಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಆಗಬೇಕು, ಹೌದಾ? ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಜಾಸ್ತಿ ಮಹತ್ವವನ್ನು ಕೊಡಬೇಕು ರೀ. ಮತ್ತು ಏನು ಮಾಡಬೇಕಂದ್ರೆ ಕೃಷಿಯನ್ನು ಅಭಿವೃದ್ಧಿ ಮಾಡಬೇಕು, ಕೈಗಾರಿಕೆಗಳನ್ನು ಅಭಿವೃದ್ಧಿ ಮಾಡಬೇಕು, ರಫ್ತವನ್ನು ಹೆಚ್ಚಳ ಮಾಡಬೇಕು, ಸಣ್ಣ ಮತ್ತು ಗೃಹ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಬೇಕು. ನಗರ ಹಾಗೂ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ಏನು ಮಾಡಬೇಕು ನಾವು ಸೃಷ್ಟಿ ಮಾಡಬೇಕಾಗಿದೆ ರೀ, ಹೌದಾ? ನೋಡಿರಿ, ನಮ್ಮ ಭಾರತ ದೇಶದಾಗ ಈಗ ಸದ್ಯಕ್ಕೆ ಜನಸಂಖ್ಯಾ ದಶಮಾನ ದರ ಏರಿಕೆ ಹೆಂಗಿದೆ ಅಂದ್ರೆ 17.70 ಅಥವಾ 70% ಅಷ್ಟು ಏನಾಗೈತಿ ಇವತ್ತು ಪ್ರತಿಶತ ಏನಾಗಿದೆ ಹೆಚ್ಚಿಗೆ ಅಂತ ಹೊಂಟದ, ಹೌದು? ಅದೇನು ಈ ಪರಿಹಾರ ಉಪಾಯಗಳು ಬರೋಂಗಿಲ್ಲ, ಅದನ್ನು ಸಪ್ರೇಟ್ ಅದು ಒಂದು ಪಾಯಿಂಟ್ ಹಿಂಗೆ ನೆನಪಿಟ್ಕೋರಿ ಅಂತೇಳಿ. ನೆಕ್ಸ್ಟು ಬಡತನ ಅಂದ್ರೆ ಏನು? ಜನರಿಗೇನು ಸರಿಯಾದ ಆಹಾರ, ಬಟ್ಟೆ, ವಸತಿ ಹಾಗೂ ಮೂಲ ಸೌಕರ್ಯಗಳನ್ನು ಹೊಂದದೇ ಇರುವ ಅಥವಾ ಪಡುವ ಕಷ್ಟವೇನು ಬಡತನ ಅಂತೇಳಿ. ನೋಡಿರಿ, ಈ ಪಿಕ್ಚರ್ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಕರೆಕ್ಟಾಗಿ ಮನೆ ಇಲ್ಲ, ಮೂಲ ಸೌಕರ್ಯಗಳಿಲ್ಲ, ಬಟ್ಟೆ ಇಲ್ಲ, ಕರೆಕ್ಟಾಗಿ ಉಳ್ಳಿಕ್ಕೆ ತಿನ್ನೋಕ್ಕೂ ಇಲ್ಲ. ಇದನ್ನು ನಾವೇನಂತೇಳಿ ಕರಿತೀವಿ? ಪಾವರ್ಟಿ ಅಂತೇಳಿ ಕರಿತೀವಿ, ಬಡತನ ಅಂತೇಳಿ ಕರಿತೀವಿ. ಇದರ ನಿಯಂತ್ರಣಕ್ಕೆ ಸರ್ಕಾರ ಕೈಗೊಂಡ ಹಮ್ಮಿಕೊಂಡಿರುವ ಯೋಜನೆಗಳು ಯಾವ್ಯಾವ ಅಂದ್ರೆ, ಒಂದು BPL ಕಾರ್ಡನ್ನು ಸರ್ಕಾರ ಏನು ಮಾಡ್ತದೆ ವಿತರಣೆ ಮಾಡ್ತದೆ. ಎರಡನೇದು ಏನು ಮಾಡಿದೆ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಿದೆ. ಮತ್ತು ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ರೀ. ಮತ್ತೇನು ಮಾಡಿದ್ವಿ ಅಂದರೆ ಜವಾಹರ್ಲಾಲ್ ಉದ್ಯೋಗ ಯೋಜನೆಗಳನ್ನು ಜಾರಿಗೆ ತಂದಿದ್ವಿ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಿದ್ವಿ. ಇದಕ್ಕೆ ಹೆಸರನ್ನು ಚೇಂಜ್ ಮಾಡಿದರು, ಅದನ್ನು ನೋಡ್ಕೋಬೇಕಾಗಿದೆ ರೀ. ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನವನ್ನು ಜಾರಿಗೆ ಮಾಡಲಾಗಿದೆ. ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನವನ್ನು ಜಾರಿಗೆ ಮಾಡಲಾಗ್ತೈತಿ. ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ರೀ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತರಲಾಗಿದೆ ರೀ. ಅನ್ನ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇನ್ನು ಮುಂತಾದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಈ ಬಡತನವನ್ನು ಹೋಗಲಾಡಿಸಲಾಕ, ಹೌದು? ಹಾಗಾದ್ರೆ ಈಗ ಬರ್ರಿ ಹತ್ತನೇದು ಲಾಭಕೋರತನ ಅಂದರೆ ಏನು? ಲಾಭಕೋರತನ ಅಂದರೆ ಏನಂದ್ರೆ ಬಳಕೆದಾರರಿಂದ ಅತ್ಯಂತ ಹೆಚ್ಚಿನ ಲಾಭ ಗಳಿಸುವ ಧೋರಣೆಯನ್ನು ಲಾಭಕೋರತನ ಅಂತೇಳಿ ಕರಿತೀವಿ ನಾವು. ಅಂದರೆ ಹೆಂಗಾದ್ರೂ ಮಾಡಿ ಲಾಭ ಗಳಿಸ್ಕೊಳ್ಳೋದು ಜಾಸ್ತಿ, ತಿಳಿತಾ? ಸೊ ಏನಂತೇಳಿ ನೋಡ್ರಿ, ಕಾರಣಗಳು ಏನೇನು ಆಗ್ತವೆ ಇದಕ್ಕಂದ್ರೆ, ಒಂದನೇ ಕಾರಣ ಏನಂದ್ರೆ ಭಾಳ ಮುಖ್ಯವಾಗಿ ಬೆಲೆಗಳ ಮೇಲೆ ಏನು ಹಿಡಿತ ಇಲ್ಲದೆ ಇರುವುದು. ಇದು ಭಾಳ ಮುಖ್ಯ ಕಾರಣ ರೀ. ಬೆಳೆಗಳ ಮೇಲೆ ಏನಿಲ್ಲ, ಯಾರಿಗೂ ಹಿಡಿತಲ್ಲ. ಇದಕ್ಕೆ ಸರ್ಕಾರನ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು. ಆದರೆ ಅದನ್ನು ಕರೆಕ್ಟಾಗಿ ಅದರ ಮೇಲೆ ಹಿಡಿತಾನೇ ಇಲ್ಲ ಭಾಳಷ್ಟು. ಏಕಸ್ವಾಮ್ಯ ವ್ಯವಸ್ಥೆ, ಒಬ್ಬರು ಇಬ್ಬರು ಅಷ್ಟೇ ಉದ್ಯೋಗವನ್ನು ಮಾಡೋದು ಅಂತ ಮಾಡಿಬಿಟ್ಟಾರೆ. ಈಗ ನಾನು ಆಗಲೇ ನಿಮ್ಗಂದೆ ಏನು ಸಿಮ್ಗಳ ಬಗ್ಗೆ ಅಂದೆ ನಾನು. ಇಂಥವು ಸಾಕಷ್ಟು ಅದಾವು, ಅವು ಏಕಸ್ವಾಮ್ಯತೆಯನ್ನು ಸಾಧಿಸವು. ಮತ್ತು ಅವು ಹೆಂಗೆ ಬೇಕು ಹಂಗೆ ಏನು ಮಾಡ್ಕೊತಾವು, ರೇಟನ್ನು ಹೆಚ್ಚು ಕಡಿಮೆ ಮಾಡ್ಕೊತ ಹೆಂಗಾದ್ರೂ ಮಾಡಿ ಏನು ಮಾಡ್ತಾವೆ ಲಾಭಕೋರತನವನ್ನು ಮಾಡ್ಕೊತಾವೆ. ಬಹುರಾಷ್ಟ್ರೀಯ ಕಂಪ್ನಿಗಳು ವ್ಯಾಪಕತೆ ಆಗಿದ್ರೆ ಎಲ್ಲ ಕಡೆನೂ ಇವೇನಾಗಿದ್ದಾವೆ, ಬಹುರಾಷ್ಟ್ರೀಯ ಕಂಪ್ನಿಗಳು ಇವತ್ತು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ರೀ, ಹೌದಾ? ಮತ್ತೇನು ಅನಾರೋಗ್ಯಕರ ಮಾರುಕಟ್ಟೆ ನಿಯಮಗಳು, ಮಾರುಕಟ್ಟೆ ಒಳಗೆ ಕರೆಕ್ಟಾದ ನಿಯಮನೇ ಇಲ್ಲ. ಯಾರು ಬೇಕಾದ್ರೂ ಹೆಂಗೆ ಬೇಕಾದ್ರೂ, ಇಲ್ಲಿ ಮಿಡಲ್ ಮ್ಯಾನ್ಗಳೇ ಜಾಸ್ತಿ, ಮಧ್ಯವರ್ತಿಗಳೇ ಹೆಚ್ಚಿನ ಲಾಭವನ್ನು ಗಳಿಸ್ಕೊಳಕತ್ತಾರೆ, ಹೌದಾ? ಅಕ್ರಮ ದಾಸ್ತಾನುಗಳನ್ನು ಮಾಡ್ಕೋತಾರೆ ರೀ. ಅಂದ್ರೆ ಏನು ಕಡಿಮೆ ಬೆಲೆ ಒಳಗಿದ್ದಾಗ ಜಾಸ್ತಿ ಅದನ್ನು ಕೊಂಡ್ಕೊಂಡು ಇಟ್ಕೊಳ್ಳೋದು, ಆಮೇಲೆ ಬೆಲೆ ಜಾಸ್ತಿ ಆದಾಗ ಏನು ಮಾಡೋದು ಮಾರುವಂಥದ್ದು, ಹೌದಾ? ಕಳ್ಳ ವ್ಯಾಪಾರವನ್ನು ಮಾಡ್ತಾರೆ. ನೋಡಿರಿ ಪಿಕ್ಚರ್ ನೋಡಿರಿ ಹೆಂಗೆ, ಇದ್ರೊಳಗೆ ನಿಮಗೆ ತಿಳಿತದ, ಹೌದಾ? ನೆಕ್ಸ್ಟ್ ಬರ್ರಿ. ಇದನ್ನು ನಿಯಂತ್ರಿಸುವ ವಿಧಾನ ಏನಂದ್ರೆ, ಮೊದಲು ನಾವೇನು ಮಾಡಬೇಕು, ಬೆಳೆಗಳ ಮೇಲೆ ನಾವೇನು ಮಾಡಬೇಕು, ನಿಯಂತ್ರಣವನ್ನು ತರಬೇಕು. ಬೆಲೆ ಸೂಚ್ಯಾಂಕಗಳನ್ನು ಪರಿಶೀಲನೆ ಮಾಡ್ಬೇಕು ರೀ. ಈ ಮಾರುಕಟ್ಟೆ ಒಳಗೆ ಈ ವಸ್ತುವಿಗೆ ಇಷ್ಟು ಬೆಲೆ ಇವತ್ತು ಅಂತೇಳಿ ಹಾಕಿರ್ತಾರಲ್ಲ, ಚಿನ್ನದ ರೇಟು, ಬೆಳ್ಳಿ ರೇಟು, ಹಂಗೆ ಧಾನ್ಯಗಳ ರೇಟನ್ನು ಅದನ್ನು ಪರಿಶೀಲನೆ ಮಾಡ್ತಾ ಇರಬೇಕು ನಾವು, ಹಾಗೆ ತೊಗೊಳಂಗಿಲ್ಲ. ಸಹಕಾರಿ ಮಾರುಕಟ್ಟೆಗಳನ್ನು ಏನು ಮಾಡಬೇಕು, ವಿಸ್ತರಣೆ ಮಾಡಬೇಕು. ಮತ್ತೇನು ಮಾಡಬೇಕು, ಸರಿಯಾದ ತೆರಿಗೆ ಧೋರಣೆಯನ್ನು ಜಾರಿಗೆ ತರಬೇಕು. ಕಟ್ಟುನಿಟ್ಟಿನ ಸರ್ಕಾರಿ ನಿಯಂತ್ರಣ ಇರಬೇಕು. ನೋಡಿರಿ, ನಮಗೆ ಏನು ಮಾಡ್ತಾರೆ, ತೆರಿಗೆ ಈ ವ್ಯಾಪಾರಿಗಳು ತೆರಿಗೆ ಕಟ್ಟಬಾರ್ದು ಅಂತೇಳಿ ಕಚ್ಚಾ ಬಿಲ್ ಕೊಡ್ತಾರೆ. ಅವ್ರಿಗೆ ನಾವು ಪಕ್ಕಾ ಬಿಲ್ ಕೊಡ್ರಿ ಅಂತೇಳಿ ಅನ್ಬೇಕು. ಅಂದ್ರೆ ಏನಾಗ್ತದೆ, ಲಾಭಕೋರತನ ಕಡಿಮೆ ಆಗ್ತದೆ. ಯಾಕಂದ್ರೆ ನಮಗೆ ಸ್ವಲ್ಪ ಲಾಭ ಕೊಟ್ಟಂಗೆ ಮಾಡಿ ಅವ್ನು ಭಾಳಷ್ಟು ಲಾಭವನ್ನು ತೊಗೋತಾನೆ ರೀ. ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲ್ಲ, ಅದು ಲಾಭ ಹಂಗೂ ಉಳಿತದೆ. ಸೊ ಇದಕ್ಕೆ ಬಂದಾಗಬೇಕಂದ್ರೆ ಏನು ಮಾಡಬೇಕು, ನಾವು ಕೂಡ ಜನರು ಕೂಡ ಇದರಲ್ಲಿ ಕೈ ಜೋಡಿಸ್ಬೇಕಾಗತ್ತೆ, ಸಾರ್ವಜನಿಕರು ಕೂಡ. ಮತ್ತು ಸರ್ಕಾರ ಕಟ್ಟುನಿಟ್ಟಿನ ನಿಯಂತ್ರಣವನ್ನು ಜಾರಿಗೆ ತರಬೇಕು ರೀ. ದೇಶೀಯ ಮಾರುಕಟ್ಟೆಯಲ್ಲಿ ಸರಕುಗಳ ಕೊರತೆ ಆಗದಂತೆ ಕ್ರಮವನ್ನು ಕೈಗೊಳ್ಳಬೇಕು, ಮತ್ತು ಇತ್ಯಾದಿಗಳನ್ನು ಕೈಗೊಳ್ಳಬೇಕು. ನೆಕ್ಸ್ಟು ಈಗ ಬರ್ರಿ 10ನೇದು ಇನ್ನು ಏನಂದರೆ, ಇದ್ರ ಪರಿಣಾಮಗಳು ಏನೇನಾಗ್ತವೆ ಅಂದ್ರೆ, ಆರ್ಥಿಕ ಅಸಮಾನತೆ ಉಂಟಾಗ್ತದೆ ರೀ. ಮತ್ತು ಅದು ಅಧಿಕನೂ ಆಗ್ಬೋದು. ಬಡತನ ಏನಾಗ್ತದೆ, ಜಾಸ್ತಿ ಹಾಕುವಂತ ಹೋಗ್ತದೆ. ಸಮಾಜದಲ್ಲಿ ಅಪರಾಧಗಳು ಹೆಚ್ಚಾಗ್ತಾವೆ ರೀ, ಹೌದಾ? ಮತ್ತು ಏನಾಗ್ಬೋದು ಅಂದ್ರೆ, ಅನೈತಿಕ ವ್ಯಾಪಾರ ವಹಿವಾಟಿಗೆ ಏನಾಗ್ತದೋ ಪ್ರಚೋದನೆ ನೀಡಿದಂಗೆ ಆಗ್ತದೆ. ಅನೈತಿಕ ವ್ಯಾಪಾರ ರೀ.
ನೈತಿಕತೆ ಇಲ್ಲದೆ ಇರೋದು. ಸತತ ಬೆಲೆ ಏನಾಗ್ತದೆ, ಏರಿಕೆ ಆಗ್ತದೆ, ಹಣದುಬ್ಬರ ಉಂಟಾಗ್ತದೆ. ಕಪ್ಪು ಹಣದ ಸೃಷ್ಟಿಗೆ ಏನಾಗ್ತದೆ, ದಾರಿ ಮಾಡಿಕೊಡ್ತದೆ. ಆದಾಯದ ಬಹುಪಾಲು ಏನಾಗ್ತದೆ, ಸೀಮಿತ ಶ್ರೀಮಂತ ವ್ಯಾಪಾರಿಗಳ ವರ್ಗದ ಕೈಗೆ ಏನಾಗ್ತದೆ, ಸೇರ್ತದೆ. ಇವತ್ತು ನೋಡ್ರಿ, ಅದಾನೀಸ್ ಮತ್ತು ಇವರು ಅಂಬಾನಿಗಳು, ಇವರು ಹೆಂಗೆ ಶ್ರೀಮಂತರಾಗ್ತಿದಾರೆ? ಎಲ್ಲ ಬಿಸ್ನೆಸ್ ಒಳಗೂ ಅವರು ಇದ್ದೇ ಇದ್ದಾರೆ, ಆಲ್ಮೋಸ್ಟ್ ಎಲ್ಲ ಫೀಲ್ಡ್ ಒಳಗೂ. ಸೊ ಅವ್ರ ಕಡೆನ ಹೆಂಗಾದರೂ ಮಾಡಿ ಏನಾದರೂ ಆದರೂ ಆದಾಯ ಏನಾಗ್ತದೆ ಅವರಿಗೆ ಹೋಗ್ತದೆ. ಈ ರೀತಿ ಆಗಬಾರ್ದು. ಅದನ್ನು ತಡೆ ಹಿಡಿಯೋಕ್ಕೆ ಸರ್ಕಾರ ಏನಾದರೂ ಕ್ರಮಗಳನ್ನು ಕೈಗೊಳ್ಳಬೇಕು, ಲಾಭತನವನ್ನು ಕಡಿಮೆ ಮಾಡೋಕ್ಕೆ. ಹೌದಾ? ಈಗ ಬರೀ ಕಳ್ಳ ಸಾಗಾಣಿಕೆ ಅಂದರೆ ಏನು? ಕಳ್ಳ ಸಾಗಾಣಿಕೆ ಅಂದರೆ ಏನಂದ್ರೆ, ಯಾವುದೇ ಆಮದು ಅಥವಾ ರಫ್ತು ಸುಂಕವನ್ನು ಸರ್ಕಾರಕ್ಕೆ ನೀಡದೆ ಗುಪ್ತವಾಗಿ ವಿದೇಶಗಳಿಂದ ವಸ್ತುಗಳನ್ನು ತರಿಸಿಕೊಳ್ಳುವುದು ಮತ್ತು ಕಳಿಸುವುದನ್ನು ಕಳ್ಳ ಸಾಗಾಣಿಕೆ ಎನ್ನುವರು. ಇಷ್ಟೆಲ್ಲ ನಮ್ಮ ಸರ್ಕಾರ ಎಲ್ಲ ಕ್ರಮಗಳನ್ನು ಕೈಗೊಳ್ಳದ. ಮತ್ತು ಗಡಿಯಲ್ಲಿ ಏನು ಮಾಡಿದ್ವಿ ನಾವು, ನೌಕಾಪಡೆಯನ್ನು ಕೂಡ ಇಟ್ಟಿದ್ದೀವಿ. ಇವತ್ತು ಕಡಲ ರಕ್ಷಣಾ ಪಡೆಗಳನ್ನು ಕೂಡ ಇಟ್ಟಿದ್ರು ಕೂಡ ಹೆಂಗಾದರೂ ಸರ್ಕಾರದ ಕಣ್ಣನ್ನು ತಪ್ಪಿಸಿ ಆಮದು ರಫ್ತನ್ನು ಮಾಡ್ಕೊತಾವ್ರಿ. ಅದು ಸರ್ಕಾರಕ್ಕೆ ಏನಿಲ್ಲ, ಯಾವುದೇ ರೀತಿಯಾದಂಥ ತೆರಿಗೆಯನ್ನು ಇವರು ಕಟ್ಟಲ್ಲ. ಮತ್ತು ಅದನ್ನೇನು ಮಾಡ್ತಾರೆ, ಕಡಿಮೆ ಬೆಲೆಗೆ ಏನು ಮಾಡ್ತಾರೆ, ಇಲ್ಲಿ ಮಾರ್ಕೊಂಡು, ಅಂದ್ರೆ ಅಂತಾರಾಷ್ಟ್ರೀಯ ಬೆಲೆ ಮಾರುಕಟ್ಟೆಯಲ್ಲಿ ಇರ್ತಕ್ಕಂಥ ಆ ವಸ್ತುವಿನ ಬೆಲೆಯನ್ನು ಕಡಿಮೆಗೆ ಮಾರ್ಕೊಂಡು ತಾವು ಲಾಭ ಮಾಡ್ಕೊತಾವೆ. ಯಾಕಂದರೆ ಇಲ್ಲಿ ರಫ್ತ ಇರೋದು ನೋಡ್ರಿ, ಇಲ್ಲಿ ಯಾವ ರೀತಿ ಕಳಿಸಾಗುತ್ತೆ, ಇಲ್ಲಿಗಲ್ ಗೂಡ್ಸ್ ಇವೆಲ್ಲ ಸ್ಮಗ್ಲಿಂಗ್ ಅಂತೇಳಿ ಕರಿತೀವಿ ಇಂಗ್ಲೀಷ್ ಒಳಗೆ. ಹೌದಾ? ಸೊ ಇದರ ಪರಿಣಾಮಗಳು ಏನಾಗ್ತಾವೆ ಅಂದ್ರೆ, ರಾಷ್ಟ್ರೀಯ ಹಿತಾಸಕ್ತಿಗೆ ಏನಾಗ್ತಾವೆ, ಮಾರಕ ಆಗ್ತಾವೆ. ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳಿಗೆ ಏನು ಮಾಡ್ತದೆ, ದಾರಿ ಮಾಡಿಕೊಡ್ತದೆ. ದೇಶದ ಆರ್ಥಿಕತೆಗೆ ಏನಾಗ್ತದೆ, ಹಾನಿ ಆಗ್ತದೆ. ಯಾಕಂದರೆ ಯಾರು ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ಹಂಗೆ ಬರಾಗುತ್ತೆ ಅಂದ್ರೆ ವಸ್ತುಗಳು ಏನಾಗ್ತದೆ, ಆರ್ಥಿಕತೆ ದೇಶಕ್ಕೆ ಏನಾಗಲ್ಲ, ಟ್ಯಾಕ್ಸ್ ಹೋಗಲ್ಲ, ಅಂದರೆ ತೆರಿಗೆ ಹೋಗಲ್ಲ. ದೇಶದ ಕೈಗಾರಿಕೆ ಮತ್ತು ಮಾರುಕಟ್ಟೆಗೆ ಏನಾಗ್ತದೆ, ಹಾನಿ ಆಗ್ತದೆ. ಯಾಕಂದ್ರೆ ವಿದೇಶಿ ವಸ್ತುಗಳನ್ನ ಎಲ್ಲರೂ ಕೊಂಡ್ಕೊಳಕತ್ತಾರೆ, ಅದು ಸ್ಮಗ್ಲಿಂಗ್ ಆಗಿ ಬಂದಿದೆ ಅಂದ್ರೆ ಭಾರತದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂಥ ವಸ್ತುಗಳನ್ನ ಯಾರು ಖರೀದಿ ಮಾಡೋರು, ಯಾರು ಮಾಡೋದಿಲ್ಲ. ಸೊ ಈಗೇನು ಮಾಡ್ಬೋದು ಅಂದ್ರೆ, ಇದನ್ನು ನಿಯಂತ್ರಣ ಉಪಯೋಗಗಳು ಏನು ಮಾಡ್ಬೋದು ಅಂದ್ರೆ, ದೇಶದೊಳಗೆ ಪರ್ಯಾಯ ವಸ್ತುಗಳ ಪೂರೈಕೆಯನ್ನು ನಾವು ಮಾಡ್ಕೋಬೇಕು. ಎರಡನೇದು, ರಾಷ್ಟ್ರದ ಆಂತರಿಕ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಿಯಂತ್ರಣ ಮಾಡಬೇಕು. ಯೋಗ್ಯ ಆಮದು ಮತ್ತು ರಫ್ತು ಧೋರಣೆಯನ್ನು ಸರ್ಕಾರ ಜಾರಿಗೆ ತರಬೇಕು. ಹೌದಾ? ನೆಕ್ಸ್ಟ್ ಏನು ಮಾಡ್ಬೋದು ಅಂದ್ರೆ, ಉತ್ತಮ ವಿದೇಶಿ ವ್ಯಾಪಾರ ನೀತಿಯನ್ನು ನಾವು ಜಾರಿಗೊಳಿಸ್ಬೋದು. ಕರಾವಳಿ ಗಸ್ತು ಪಡೆಯನ್ನು ಏನು ಮಾಡೋದು, ಕಟ್ಟುನಿಟ್ಟಿನ ಕಾರ್ಯಾಚರಣೆ ಮಾಡಬೇಕು. ಯಾರೊಬ್ಬರು ಹಿಂಗೆ ಕಳ್ಳ ಸಾಗಾಣಿಕೆ ಮಾಡದಂತೆ ನೋಡ್ಕೋಬೇಕು. ಆರ್ಥಿಕ ಅಪರಾಧಕ್ಕೆ ಕಠಿಣ ಶಿಕ್ಷೆಯನ್ನು ನೀಡುವಂಥದ್ದಾಗಬೇಕು ರೀ. ಹೌದಾ? ಮತ್ತು ಅಂತಾರಾಷ್ಟ್ರೀಯ ಹಾಗೂ ಆಂತರಿಕ ರಾಜ್ಯಗಳ ಪರಸ್ಪರ ವ್ಯಾಪಾರ ಒಪ್ಪಂದಗಳನ್ನು ಏನು ಮಾಡ್ಕೋಬೇಕು, ಗಟ್ಟಿಯಾಗಿ ಮಾಡ್ಕೋಬೇಕು. ಹೌದಾ? ಕಳ್ಳ ಸಾಗಾಣಿಕೆ ಒಂದು ರಾಷ್ಟ್ರ ವಿರೋಧಿ ಮತ್ತು ಆರ್ಥಿಕ ಅಪರಾಧ ಎಂಬ ಮನೋಭಾವನೆಯನ್ನು ಸಾರ್ವಜನಿಕರು ಕೂಡ ಬೆಳೆಸ್ಕೊಳ್ಳುವಂತೆ ಮಾಡಬೇಕು. ಮತ್ತು ಕಳ್ಳ ಸಾಗಾಣಿಕೆ ವಸ್ತುಗಳನ್ನು ಸಾಮಾಜಿಕವಾಗಿ ಬಹಿಷ್ಕಾರ ಮಾಡಬೇಕು, ಯಾರು ಅದನ್ನು ಕೊಂಡ್ಕೋಬಾರ್ದು ಅಂತೇಳಿ. ಈ ರೀತಿ ಮಾಡಿದ್ರೆ ನಾವೇನು ಮಾಡೋದು, ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡ್ಬೋದು. ಹೌದಾ? ಇಷ್ಟೀಗ ಏನಾಯಿತು, ನಮ್ಮ ಪಾಠ ಇಲ್ಲಿಗೆ ಮುಗ್ದಂಗೆ ಐತ್ರಿ. ಅದ್ಯಾವುದು, ಭಾರತಕ್ಕಿರುವ ಅಥವಾ ಭಾರತ ಎದುರಿಸ್ತಿರುವ ಸವಾಲುಗಳು ಮತ್ತು ಅವುಗಳ ಪರಿಹಾರ ಉಪಾಯಗಳನ್ನು ಮುಗಿಸಿದ್ವಿ. ನಿಮಗೆ ಗೊತ್ತಿರುವಂಗೆ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿ ಈಗ ಏನಾಗಿದೆ ಅಂದ್ರೆ, ಆಫ್ಲೈನು ಕೂಡ ನಾವು ಕ್ಲಾಸಸ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಎಲ್ಲ ಅದ, ನೀವು ಓದ್ಕೋರಿ. ಯಾರು ಇಂಟ್ರೆಸ್ಟ್ ಅದ ರೀ, 8197997502 ಏನು ಮಾಡಿರಿ, ಕಾಲ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಗೇನಾದರೂ ಡೌಟ್ ಇದ್ರೆ, ನಿಮ್ದು ಏನಾದರೂ ಸಲಹೆ ಸೂಚನೆ ಇದ್ದರೆ ನಮ್ಮ ಕಮೆಂಟ್ ಮಾಡಿರಿ. ಇಷ್ಟ ಆದರೆ ವಿಡಿಯೋ ಏನು ಮಾಡಿರಿ, ಲೈಕ್ ಮಾಡಿದ್ದನ್ನು ಮರಿಬೇಡ್ರಿ. ನಮಗೇನು ಬೇಡ, ನಿಮ್ದು ಲೈಕ್ ಬೇಕು. ಮತ್ತು ಏನು ಮಾಡಬೇಕು, ಇದನ್ನು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ನಡುವೆ. ಯಾರಿಗೆ ಅವಶ್ಯಕತೆ ಇದೋ ಅವರಿಗೂ ಇದು ಏನಾಗಲಿ, ಬರುವಂಥದ್ದಾಗಲಿ. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಎಲ್ಲ ಸಬ್ಜೆಕ್ಟು ನಿಮಗೆ ಪ್ರಾಮಿಸ್ ಮಾಡಿದ್ದೀನಿ. ಎಲ್ಲ ಸಬ್ಜೆಕ್ಟನ್ನು ಕಲಿಸುವಂಥ ವ್ಯವಸ್ಥೆಯನ್ನು ನಾನು ಆನ್ಲೈನಲ್ಲಿ ಇದು ಸತತವಾಗಿ ನಮ್ಮ ಜಾರಿಗೆ ಇರ್ತದೆ ಅಂತ ಹೇಳ್ತಾ, ಮತ್ತು ನಿಮಗೆ ನ್ಯೂ ನೋಟಿಫಿಕೇಶನ್ ಸಲುವಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.